ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬೇಸಿಕ್ಸ್ ಹಾಗೂ 3 ಬೆಸ್ಟ್ ಸ್ಕೀಮ್ಸ್, ಫ್ಯೂಚರ್ ಟ್ರೇಡಿಂಗ್ ಆಪ್ಷನ್ಸ್, 6 ಸ್ಟ್ರಾಟಜೀಸ್ನ ನೋಡಿದ್ವಿ. ಈ 3 ವೀಡಿಯೋಸ್ ನೋಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಈ 3 ವೀಡಿಯೋಸ್ನ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ಗೋಲ್ಡ್ ETF ಬೆನಿಫಿಟ್ಸ್ ಹಾಗೂ 3 ಬೆಸ್ಟ್ ಗೋಲ್ಡ್ ETFಸ್ನ ನೋಡೋಣ. ಮೊದಲನೇದಾಗಿ ಬೆನಿಫಿಟ್ಸ್ ಆಫ್ ಗೋಲ್ಡ್ ETFs ನೋಡೋಣ ಬನ್ನಿ. ವಾಟ್ ಆರ್ ಗೋಲ್ಡ್ ETFs? ಗೋಲ್ಡ್ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಒಂದು ಥರದ ಮ್ಯೂಚುವಲ್ ಫಂಡ್, ಬಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಆ್ಯಸ್ ಎ ಸ್ಟಾಕ್ ಆಗಿ ಟ್ರೇಡ್ ಆಗುತ್ತೆ. ಗೋಲ್ಡ್ ETF ಇನ್ವೆಸ್ಟ್ ಮಾಡಿದ್ರೆ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ ರೀತಿಯೇ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ನೀವು ಇನ್ವೆಸ್ಟ್ ಮಾಡುವ ಫಂಡ್ಸ್ನ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದು ಗೋಲ್ಡ್ ETFನ ಯೂನಿಟ್ ಅಂದರೆ ಒಂದು ರಿಯಲ್ ಗೋಲ್ಡ್ನ ಭಾಗ ಅಂತ ಅಂದ್ಕೊಬೋದು. ರಿಯಲ್ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಗೋಲ್ಡ್ ETF ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ರಿಯಲ್ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಅಂದರೆ ಗೋಲ್ಡ್ ETF ಪ್ರೈಸ್ ಕೂಡ ಡಿಕ್ರೀಸ್ ಆಗುತ್ತೆ. ಗೋಲ್ಡ್ ETF ಬೆನಿಫಿಟ್ಸ್. ಗೋಲ್ಡ್ ETFನ ಮೇನ್ ಬೆನಿಫಿಟ್ ಬಂದು ಬ್ಯಾಕ್ಡ್ ಬೈ ಫಿಸಿಕಲ್ ಅಸೆಟ್. ನೀವು ಒಂದು ಗೋಲ್ಡ್ ETFನ ಪರ್ಚೇಸ್ ಮಾಡ್ತೀರಾ ಅಂದ್ಕೊಂಡ್ರೆ ಅದರ ಹಿಂದೆ ಒಂದು ಫಿಸಿಕಲ್ ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ ಅಂತಲೇ ಲೆಕ್ಕ. ಎರಡನೇದಾಗಿ ಲಿಕ್ವಿಡಿಟಿ. ಗೋಲ್ಡ್ ETF ಅಥವಾ ಬೇರೆ ಯಾವುದಾದ್ರು ಸವರನ್ ಗೋಲ್ಡ್ ಬಾಂಡ್ಸ್, ಡಿಜಿಟಲ್ ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ ಲಿಕ್ವಿಡಿಟಿ ಇರಲ್ಲ. ಬಟ್ ಗೋಲ್ಡ್ ETF ನಾರ್ಮಲ್ ಟ್ರೇಡಿಂಗ್ ಅವರ್ಸ್ನಲ್ಲಿ ಯಾವಾಗ ಬೇಕಾದರೂ ನೀವು ಲಿಕ್ವಿಡಿಟಿ ಮಾಡ್ಕೊಬೋದು, ವಿಡ್ರಾ ಮಾಡ್ಬೋದು. ಮೂರನೇದಾಗಿ ಕಾಸ್ಟ್ ಎಫಿಷಿಯನ್ಸಿ. ನೀವು ರಿಯಲ್ ಗೋಲ್ಡ್ ಜ್ಯುವೆಲರ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕೆ ವೇಸ್ಟೇಜ್, ಮೇಕಿಂಗ್ ಚಾರ್ಜ್ ಅಥವಾ 3% GST ಚಾರ್ಜ್ ಆಗುತ್ತೆ. ಬಟ್ ಗೋಲ್ಡ್ ETF ನೀವು ಒಂದು ಎಕ್ಸ್ಪೆನ್ಸ್ ರೇಷಿಯೋ ಪೇ ಮಾಡಿದ್ರೆ ಸಾಕು, ಫಿಸಿಕಲ್ ಗೋಲ್ಡ್ನ ಸಮಾನವಾದ ಒಂದು ಗೋಲ್ಡ್ ETFನ ಪರ್ಚೇಸ್ ಮಾಡ್ಬೋದು. ನಾಲ್ಕನೇದು ಡೈವರ್ಸಿಫಿಕೇಷನ್. ಗೋಲ್ಡ್ ETF ನಿಮ್ಮ ಪೋರ್ಟ್ಫೋಲಿಯೋದ ಒಂದು ಭಾಗವಾದರೆ ಮಾರ್ಕೆಟ್ ಕ್ರ್ಯಾಶಲ್ಲಿ, ಮಾರ್ಕೆಟ್ ಗೇನ್ಸಲ್ಲಿ ಆ್ಯಸ್ ಎನ್ ಎಡ್ಜ್ ಫಂಡ್ ಆಗಿ ಯೂಸ್ ಮಾಡ್ಬೋದು. ಐದನೇದಾಗಿ ಟ್ಯಾಕ್ಸ್ ಬೆನಿಫಿಟ್. ಗೋಲ್ಡ್ ETF ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸಲ್ಲಿ ರಿಯಲ್ ಗೋಲ್ಡ್ಗಿಂತ ಟ್ಯಾಕ್ಸ್ ಬೆನಿಫಿಟ್ ತೊಗೊಬೋದು. 3 ಬೆಸ್ಟ್ ಗೋಲ್ಡ್ ETFs. ಮೊದಲನೇದಾಗಿ ನಿಪಾನ್ ಇಂಡಿಯಾ ಗೋಲ್ಡ್ ETF. ಇದರ NSE ಸಿಂಬಲ್ ಬಂದು ಗೋಲ್ಡ್ ಬೀಸ್. ಇದರ ಒಂದು ಯೂನಿಟ್ನ ಬೆಲೆ ₹63.99. ಇದರ 1 ಇಯರ್ ರಿಟರ್ನ್ ಬಂದು 22.35%. ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 15,247 ಕೋಟಿ. ಇದರ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.81%. ಎರಡನೇದಾಗಿ ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF. ಇದರ NSE ಸಿಂಬಲ್ ಬಂದು ಗೋಲ್ಡ್ ETF. ಇದರ ಒಂದು ಯೂನಿಟ್ನ ಬೆಲೆ ₹66.04. ಇದರ 1 ವರ್ಷದ ರಿಟರ್ನ್ 22.71%. ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 5,531 ಕೋಟಿ. ಇದರ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.50%. ಮೂರನೆಯದು ಕೋಟಕ್ ಗೋಲ್ಡ್ ETF. ಇದರ NSE ಸಿಂಬಲ್ ಬಂದು ಗೋಲ್ಡ್ 1. ಇದರ ಒಂದು ಯೂನಿಟ್ನ ಬೆಲೆ 64.47. ಇದರ 1 ವರ್ಷದ ರಿಟರ್ನ್ 22.71%. ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 5,318 ಕೋಟಿ. ಇದರ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.55%. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.